ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವಿದೀಪು. ಸೊ ಇವತ್ತು ನಾನು ಒಂದು ಫ್ಯಾಮಿಲಿ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಅದು ಬಂದು ತಮಿಳ್ನಾಡಲ್ಲಿರುವಂಥ ತಿರುವಣ್ಣಾಮಲೈ ಅನ್ನೋದಕ್ಕೆ. ಸೊ 2026 ಫಸ್ಟು ಹುಣ್ಣಿಮೆ ದಿವಸ ನಾವು ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಮಾಯಕಿ ಥರ ಬರಬೇಡ್ರಿ, ಬನ್ನಿರಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ. ಹೊಸ ಯೂಟ್ಯೂಬ್ ಚಾನಲ್ ಬೇರೆ ಮಾಡಿದ್ಯಾ? ಹ್ಞೂ, ಮತ್ತೆ ಹೋಯ್ತದ ಹಳೇದು. ಏಕೆ? ಅದು ಹೋಗಿ 6-7 ತಿಂಗಳಾಯ್ತು. ಯಾಕೆ ಮಾಡ್ತೀನಿ? ಅದು ಹೋಯ್ತು, ಅದಕ್ಕೆ ಈಗ ಹೊಸ್ದಾಗಿ ಮಾಡ್ತಾ ಇರೋದು. ಎಷ್ಟು ನಿಂಗೆ ಇಷ್ಟ ತಾನೆ? ಎಷ್ಟೊಂದು ನಿಂಗೆ ಇಷ್ಟ ತಾನೆ? ಸೊ ನಾವೊಂದು 14 ಮೆಂಬರ್ಸ್ ಹೊರಡ್ತಾ ಇದ್ವಿ ಟ್ರಿಪ್ಪಿಗೆ. ಸೊ ಟಿ ಬಂದಿತ್ತು. ಸೊ ಟಿಗೆಲ್ಲ ನನ್ನ ಸಿಸ್ಟರ್ಸ್ ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ತಾಯಿದ್ರು. ಸೊ ನಿಜ ಹೇಳಬೇಕಂದ್ರೆ ನಂದು ಫಸ್ಟ್ ಒಂದು ಹಳೆ ಯೂಟ್ಯೂಬ್ ಚಾನಲ್ ಇತ್ತು. ಅದ್ರಲ್ಲಿ ಕ್ರೇಜಿಯಾಗಿತ್ತು ವೀಡಿಯೋಸ್ ಎಲ್ಲ, ಫ್ಯಾಮಿಲಿ ಜೊತೆದೆಲ್ಲ. ನಾವು ಚೆನ್ನೈಯಲ್ಲಿದ್ವಿ ಒಂದು 1 ಇಯರು. ಸೊ ಅವಾಗೆಲ್ಲ ಇವ್ರು ಬಂದಾಗೆಲ್ಲ ಅವಾಗೆಲ್ಲ ಮೆಮೊರೀಸ್ ವೀಡಿಯೋ ಸಖತ್ ಕ್ರೇಜಿಯಾಗಿತ್ತು. ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಆಲ್ರೆಡಿ ಮಾಡಿಬಿಟ್ಟವ್ರೆ. ಲಗೇಜ್ ಕ್ಯಾರಿಯರ್ ಯಾರಾದ್ರೂ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಟ್ವಿನ್ನಿಂಗ್ ನೋಡಿ ಫ್ರೆಂಡ್ಸ್. ನಮ್ಮತ್ತೆ ಚಾನೆಲ್ಗೆ ಸಪೋರ್ಟ್ ಮಾಡಬೇಕು. ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು, ಕಮೆಂಟ್ ಮಾಡಿ. ಆಕ್ಚುಲಿ ನಾವು ಹಾಕೋ ವ್ಲಾಗ್ ಎಲ್ಲ ಫುಲ್ ಆಗಿ ನೋಡಿ, ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವತ್ತೆ ಸ್ವಲ್ಪ ಕ್ಯಾರಿಯರ್ ನವ್ಯಾಗೆ ಹಾರ್ಟ್ ಅಟ್ಯಾಕ್ ಬರ್ತಿದೆ ಅಂತೆ. ನನಗೆ ಆಲ್ರೆಡಿ ಬಂದಿತ್ತು. ಬಂದು ಹೋಯ್ತು ಆಲ್ರೆಡಿ. ಹೋಗೋವಾಗೆಲ್ಲ ಏನೇನ್ ಹೇಳ್ತಿದ್ದಾರೆ ನೋಡಿ. ಸ್ಟಾರ್ಟ್ ಮಾಡಿದೆ. ಫಸ್ಟು ನಮ್ಮ ಅತ್ತೆ ಬಂದರು, ಆಮೇಲೆ ನಮ್ಮ ಮಾಮ ಬಂದರು, ಇವಾಗ ನಮ್ಮ ತಂಗಿ ಬರ್ತಿದ್ದಾಳೆ. ದೆನ್ ನೆಕ್ಸ್ಟು ಮೇನ್ ಬ್ಲಾಗರ್ ಬರ್ತಿದ್ದಾರೆ. ನಮ್ದಕ್ಕೆ ಸೀಟ್ ಇಲ್ಲ ಹಿಂದೆಗಡೆ. ಅತ್ತೆ ಬನ್ನಿ. ಯಾರ್ದು ಸ್ವೆಟರ್ ಇದು? ನವ್ಯ. ಇದು ನಮ್ಮ ತಾತ, ಹೆಡ್ ಆಫ್ ದಿ ಫ್ಯಾಮಿಲಿ ಬರ್ತಿದ್ದಾರೆ. ನೆಕ್ಸ್ಟ್ ನಮ್ಮ ಅತ್ತೆ ಬರ್ತಿದ್ದಾರೆ, ಅವ್ರ ದೊಡ್ಡ ಮಗಳು. ಅಲ್ಲಿ ನಮ್ಮ ಮಮ್ಮಿ ಕೂತಿದ್ದಾರೆ. ಸಾರಿ, ನಮ್ಮ ಮಮ್ಮಿ ಬಗ್ಗೆ ಹೇಳೋದೇ ಬಿಟ್ಟಿದ್ದೀನಿ. ಮಮ್ಮಿ ಅಲ್ಲಿ ಅಂಕಲ್ 13 ಸೀಟ್ರ್ ಅಷ್ಟೇ ಇದು. ಸೊ ಟಿಟಿದು ಡಿಸ್ಕೋ ಇದೆ ನೋಡಿ, ಮಜಾ ಮಾಡಿ. ಇವಾಗ ಇನ್ನೊಂದು 2 ನಿಮಿಷ ಬಿಟ್ಟರೆ ಎಲ್ಲರ ಮೇಲೆ ದೇವ್ರು ಬರುತ್ತೆ. ಇದೇ ನಂದು ಫಸ್ಟ್ ಸ್ಟಾರ್ಟ್ ಮಾಡೋದು ಯಾವಾಗ. ಹಾಯ್, ತಿರುವಣ್ಣಾಮಲೈ ಅರುಣಾಚಲಂ ದರ್ಶನಕ್ಕೆ ಹೋಗ್ತಾನೆ. ಹಾಯ್ ಮಾಮ, ಹಾಯ್ ಅತ್ತೆ, ಹಾಯ್ ದೊಡ್ಡಮ್ಮ, ಹಾಯ್ ದೊಡ್ಡಮ್ಮ, ಹಾಯ್ ತಾತ. ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್. ನಮ್ಮ ಅತ್ತೆ ಹೇಳ್ಬಿಟ್ಟಿದ್ದಾರೆ ಇವರೇ ಮೇನ್ ಯೂಟ್ಯೂಬ್ ಬ್ಲಾಗರ್. ಆದ್ರೆ ಎಷ್ಟು ಲೇಸಿ ತರ ಕುತ್ಕೊಂಡಿದ್ದಾರೆ. ಅವ್ರಿಗೆ ಆಡ್ ಮಾಡ್ಕೊಡ್ತಾ ಇದ್ದೀನಿ. ಇಬ್ರು ಸಿಸ್ಟರ್ಸ್ ಇರ್ಬೇಕಾದ್ರೆ ನಂಗೆ ಟೆನ್ಷನ್ ಎಲ್ಲ ಮಾಡ್ಕೊಡ್ತಾರೆ ಅಷ್ಟೇ. ನಾನು ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ. ಈ ಬ್ಲಾಗ್ ಹಿಂಗೆ ಮುಂದೆ ಕಂಟಿನ್ಯೂ ಆಗುತ್ತೆ. ಏನು ಝೂಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಮಾಡ್ಕೋ. ಈ ಬ್ಲಾಗ್ ಹಂಗೆ ಮುಂದೆ ಯೂಟ್ಯೂಬಲ್ಲಿ ಕಂಟಿನ್ಯೂ ಆಗುತ್ತೆ. ವೆಯ್ಟ್ ಮಾಡಿ, ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಿರುವಣ್ಣಾಮಲೈ ಸರಿ ಆಯ್ತು. ನಾನೇ ಎಲ್ಲ ತಾನೇ ಟಿಟಿಯಿಂದ. ಇವರೆಲ್ಲ ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ದಾರೆ. ನಾವು ಮಫ್ತಿನಲ್ಲಿ ಬಂದಿದ್ದೀವಿ. 3 ಇಲ್ಲೊಂದು ಯೂನಿಫಾರ್ಮ್ 4, ಅಲ್ಲೊಂದು ಮುಂದೆ ಒಂದು ಯೂನಿಫಾರ್ಮ್ ಹೋಗ್ತಿದ್ದಾರೆ. ಹಿಂದೆ ಒಬ್ರು ಯೂನಿಫಾರ್ಮ್ ಹಾಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲ ಯೂನಿಫಾರ್ಮ್ ಅಲ್ಲ, ನಾವು ಮಾತ್ರ ಮಫ್ತಿನಲ್ಲಿ ಒಂದು 3-4 ಜನ ಬಂದಿದ್ದೀವಿ. ಎಲ್ಲ ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ದೀವಿ. ಯೂನಿಫಾರ್ಮ್ ಅಲ್ಲ, ಇವತ್ತು ಯೂನಿಫಾರ್ಮ್. ಮೂಕ್
ಇವಾಗ ಹೋಗ್ತಾ ಇದ್ದೀರಿ. ಇವರು ಕಲರ್ ಡ್ರೆಸ್ಸು, ನಮ್ಮ ಅತ್ತೆನೂ ಕಲರ್ ಡ್ರೆಸ್ಸು, ಅವರಿಬ್ರು ಸೊಸೆ ಆಗಿರೋ ನಾನು ಕಲರ್ ಡ್ರೆಸ್ಸು, ಇವ್ರುಗಳು ಮಾತ್ರ ಯೂನಿಫಾರ್ಮ್ ಹಾಕೊಂಡ್ಬಂದು. ನಾನು ಹೆಡ್ ಮಾಸ್ಟ್ರು. ಅದು ಸೊ ಫಸ್ಟು ಎಲ್ಲರೂ ಊಟನ ಮಾಡಿಕೊಂಡು ದೆನ್ ನೆಕ್ಸ್ಟು ಹಂಗೆ ಟ್ರಾವೆಲ್ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ವಿ. ನಾನು ಮಶ್ರೂಮ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ದೆ. ಲಾಸ್ಟ್ ನೋಡಿದರೆ ಮಶ್ರೂಮೇ ಇಲ್ಲ ಅಂತ ಹೇಳ್ಬಿಟ್ಟು ದೆನ್ ನೆಕ್ಸ್ಟು ನಮ್ಗೆ ಏನು ಇಷ್ಟನೋ ಅದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡು ಫೈನಲಿ ನಾವು ತಮಿಳ್ನಾಡಿಗೆ ರೀಚ್ ಆದ್ವಿ. ಅಂದರೆ ನಾವು ಮಿಡ್ ನೈಟು ಒಂದು ಬೆಂಗಳೂರಿಂದ ತಮಿಳ್ನಾಡಿಗೆ ರೀಚ್ ಆದ್ವಿ. ಸೊ ಅದಾದಮೇಲೆ 2 o'clock ನಾವು ಪಾದನಡಿಗೆ ಸ್ಟಾರ್ಟ್ ಮಾಡಿದ್ವಿ. ಸೊ 14 ಕಿಲೋಮೀಟರ್ಸ್ಗಿಂತ ಜಾಸ್ತಿನೇ ಆಗುತ್ತೆ. ಅಂದರೆ ಈ ಟೆಂಪಲ್ ಏನಿದೆ ಅದನ್ನು ಫುಲ್ಲು ಒಂದು ರೌಂಡ್ ಸುತ್ಕೊಂಡು ಬರಬೇಕು. ಪ್ರತಿ ಹುಣ್ಣಿಮೆಗೂ ಕೂಡ, ಪ್ರತಿ ತಿಂಗಳು ಬರುವಂಥ ಹುಣ್ಣಿಮೆಗೂ ಕೂಡ ಎಲ್ಲರೂ ಇದೇ ರೀತಿ ಹೋಗೋದಂತೆ. ತುಂಬ ಒಳ್ಳೆಯದಂತೆ ಅವತ್ತಿನ ದಿವಸ ಹಂಗೆ ಪಾದನಡಿಗೆನಲ್ಲಿ ದೇವ್ರ ದರ್ಶನ ಮಾಡಿದರೆ. ಸೊ ನಾವು ಇಲ್ಲೆಲ್ಲ ಕರ್ಪೂರಗಳೆಲ್ಲ ಹಚ್ತಾಯಿದ್ರು. ನಾವು ಕೂಡ ಒಂದು ಸ್ವಲ್ಪ ಕರ್ಪೂರಗಳೆಲ್ಲ ತಗೊಂಡು ಅಲ್ಲಿ ಗೋಪುರ ಕಾಣಿಸ್ತಾ ಇದೆಯಲ್ಲ, ಇದೇ ಮೇನ್ ದೇವಸ್ಥಾನ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಫುಲ್ಲು ಸುತ್ತಾಕೊಂಡು ಮತ್ತೆ ಇದೇ ಟೆಂಪಲ್ ಇದಕ್ಕೆ ಬರ್ತೀವಿ ನಾವು. ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಹೋಗ್ತಿದ್ದಾರೆ. ಲೈಟಿಂಗ್ ಇದ್ದಿದ್ದರಿಂದ ಅಷ್ಟು ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಬಟ್ ಸೇಮ್ ಜಾತ್ರೆ ಹೇಗಿರುತ್ತೆ, ಜಾತ್ರೆನಲ್ಲಿ ಕ್ರೌಡ್ ಹೇಗಿರುತ್ತೆ ಅದೇ ಥರ ಕ್ರೌಡ್ ಇರುತ್ತೆ. 1:30ಗೆ ಆಲ್ಮೋಸ್ಟ್ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ರಿ? 1/4 hour ಇಲ್ಲೇ ವೇಸ್ಟ್. ಇವಾಗ ಸ್ಟಾರ್ಟ್ ಮಾಡಿದಿರಿ, ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ನೀವೇ ನೋಡ್ತಾ ಇರಿ. ವೇಟ್ ಅಂಡ್ ವಾಚ್. ಅಮ್ಮ ಓಂ ನಮಃ ಶಿವಾಯ. ಅತ್ತೆ ಸೌಂಡ್. ಒಂದು ಸ್ವಲ್ಪ ಮುಂದೆ ಜಾಲಿಯಾಗಿ ಮಾತಾಡ್ಕೊಂಡು ಎಲ್ಲ ಬಂದು ಸ್ವಲ್ಪ ಹೊತ್ತಿಗೆ ಎಲ್ಲರಿಗೂ ಸ್ವಲ್ಪ ಕಾಲು ನೋವಾಗೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಸೊಸೆಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆಗಿತ್ತು. ಸೊ ಅವಳದು ಅಷ್ಟೇ, ಅವಳಿಗೂ ಒಂದು ಸ್ವಲ್ಪ ಟಯರ್ಡ್ನೆಸ್ ಆಗಿ ಸ್ವಲ್ಪ ಒಂದು 5 ನಿಮಿಷ ಕಣ್ಣು ಮುಚ್ಕೊಳ್ಳೋಣ ಅನ್ನೋಷ್ಟು ಟಯರ್ಡ್ನೆಸ್ ಆಗಿತ್ತು. ಸೊ ಹಾಗಾಗಿ ಅಲ್ಲಲ್ಲೇ ಕುತ್ಕೊಂಡು ರೆಸ್ಟ್ ತೊಗೊತಾ ಇದ್ವಿ. ಆ್ಯಂಡ್ ಇಲ್ಲಿ ಹೋದರೆ ಈ ಥರ ಮಿಷಿನ್ಸ್ಗಳನ್ನೆಲ್ಲ ಇಟ್ಕೊಂಡು ಬಿಸ್ನೆಸ್ ಇದೊಂಥರ. ಅಂದರೆ ಇದು 5 ನಿಮಿಷಕ್ಕೆ 50 ರೂಪಾಯಿನೋ ಏನೋ, 1 ನಿಮಿಷಕ್ಕೆ 10 ರೂಪಾಯಿ ಅನ್ನೋ ಥರ. ಸೊ ಕುತ್ಕೊಂಡು ಈ ಥರ ಮಸಾಜ್ ಮಾಡಿಸ್ಕೊಳ್ಳೋದು. ಬಟ್ ನಾನು ಮಾಡಿಸ್ಕೊಂಡಿಲ್ಲ, ಬಿಕಾಸ್ ಫಸ್ಟ್ಗೆ ಟಯರ್ಡ್ ಆಗಿದೆ. ಇದನ್ನೆಲ್ಲ ಮಾಡಿಸ್ಕೊಂಡ್ರೆ ಇನ್ನೂ ಜಾಸ್ತಿ ನಿದ್ದೆ ಬಂದುಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡಿಸ್ಕೊಂಡಿಲ್ಲ. ಅದಾದಮೇಲೆ ಇಲ್ಲಿ ಹಸುಗಳನ್ನೆಲ್ಲ ಕರ್ಕೊಂಬಂದಿದ್ರು. ಈ ಥರ 5 ಕಾಲು 6 ಕಾಲು ಏನು ಎಕ್ಸ್ಟ್ರಾ ಬಂದಿರುತ್ತೆ ಆ ಥರ, ಈ ಥರ ಬೆನ್ನ ಮೇಲೆ. ಸೊ ಅದನ್ನೆಲ್ಲ ನೋಡ್ಕೊಳ್ತಾ ರೋಡ್ ಉದ್ದಕ್ಕೂ ತೊಗೊಂಬಂದಿದ್ರು. ನೋಡಿ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 6 o'clock ಆಗಿದೆ. ನಾವು ಟೋಟಲ್ ಎಷ್ಟು ಸ್ಟೆಪ್ಸ್ ಗೊತ್ತಾ ಕಂಪ್ಲೀಟ್ ಮಾಡಿರೋದು? 13,616 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. 10.62 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀರಿ. ವಿಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ನನಗಂತೂ. ಒಂದು ಕಡೆ ಹಿಂಗೆ ನಿದ್ದೆ ಬರ್ತೈತೆ. ಶಿವನ ಮೇಲೆ ಭಾರ ಹಾಕೊಂಡು ಹೋಗ್ತಾ ಇದ್ದೀರಿ. ದೇವ್ರ ಮೇಲೆ ಭಕ್ತಿ ಇದೆ, ಆದರೆ ಏನೋ ಗೊತ್ತಿಲ್ಲ. ಇದು ನನ್ನ ಮ್ಯಾಂಗೋ. ಇವಾಗ ತಿನ್ಕೊಂಡು ಹಂಗೆ ಹೋಗ್ಬಿಡೋದು. ಆಲ್ಮೋಸ್ಟ್ ಇನ್ನು 1 hour ಕಂಪ್ಲೀಟ್ ಮಾಡಿಬಿಡ್ತೀರಿ. ಆಮೇಲೆ ಹೋಗಿ ಶಿವ ಅಂತ ನಿದ್ದೆ ಮಾಡೋದು. ಟೋಟಲ್ 14 ಕಿಲೋಮೀಟರ್ಸ್. ನಾವು ಬಂದಿರೋದು ಕೂಡ 14 ಮೆಂಬರ್ಸ್. ಬಟ್ ಅಷ್ಟೊಂದು ಕ್ರೌಡ್ ಇಲ್ಲ. ಕಾರ್ತಿಕ ದೀಪದಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಹೆಜ್ಜೆಗೂ ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ಈ ಊರಲ್ಲಿ ಸ್ವಲ್ಪ ಗೊತ್ತಿರೋ ಜನ ಇದ್ದಾರೆ, ಅವರೇ ಹೇಳಿದ್ದು ನಮಗೆ. ಓಕೆ. ಫೈನಲಿ ನಾವೇನು ಬೆಳಗ್ಗೆ ಗೋಪುರ ನೋಡಿದ್ವಿ ದೇವಸ್ಥಾನದ್ದು, ಅದರ ಬ್ಯಾಕ್ ಗೇಟ್ ಕಾಣಿಸ್ತು. ಇನ್ನೂ ಇಲ್ಲಿಂದ ನಡ್ಕೊಂಡು ಫ್ರಂಟ್ಗೆ ಹೋಗಿ ದರ್ಶನ ಮಾಡ್ಕೋಬೇಕಿತ್ತು ಅಷ್ಟೇ. ಆಲ್ರೆಡಿ ಕೈ ಕಾಲು ಫುಲ್ ಊಸ್ಟ್ ಅಂತಲೇ ಹೇಳ್ಬೋದು ಎಲ್ಲರದೂ. ಸೊ ಅದು ನಾವು ನಡೀತಾ ಇರ್ತೀವಿ, ಬಟ್ ಆದ್ರೂ ಈ ಕಾಲೆಲ್ಲ ಸ್ವೆಲ್ಲಿಂಗ್ ಆಗೋದು, ನೋವು, ಇದೆಲ್ಲ ಸೆಳೆತಾ ಒಂಥರ ಹಿಂಸೆ. ಅದಾದಮೇಲೆ ಫೈನಲಿ ಒಂದು 8 o'clockಗಿಂತ ಜಾಸ್ತಿ ಆಗಿತ್ತು ನಾವು ಟೆಂಪಲ್ ಹತ್ರ ರೀಚ್ ಆಗೋದಕ್ಕೆ. ಸೊ ಆಲ್ಮೋಸ್ಟ್ ಟೆಂಪಲ್ ಹತ್ರ ಬಂದೇ ಬಿಟ್ವಿ. ಇದೇ ದೇವಸ್ಥಾನದ ಫ್ರಂಟು. ಸೊ ಎಂಟ್ರೆನ್ಸ್ ಇದೆ ಟೆಂಪಲ್ದು.
ಆದರೆ ನಾವು ದೇವಸ್ಥಾನ ಒಳಗಡೆ ಹೋಗಿಲ್ಲ. ನಮ್ಮ ಫ್ಯಾಮಿಲಿಯಿಂದ 4 ಜನ ಅಷ್ಟೇ ದೇವ್ರ ದರ್ಶನ ಮಾಡೋಕ್ಕೆ ಹೋಗಿದ್ದು. ಆ್ಯಂಡ್ ಉಳಿದಿದ್ದು 10 ಮೆಂಬರ್ಸು ನಾವು ಹೋಗಿಲ್ಲ. ಯಾಕಂದರೆ ಈ 14 ಕಿಲೋಮೀಟರ್ಸ್ ಏನು ನಡೆದಿರ್ತೀವಿ ಇದೇ ಒಂಥರ ಪುಣ್ಯದ ಥರ. ಅದ್ರ ಜೊತೆಗೆ ಪ್ಲಸ್ಸು ದೇವ್ರ ದರ್ಶನ ಮಾಡಿದ್ರೂ ಕೂಡ ಒಳ್ಳೆಯದು. ಬಟ್ ನಾವು ದೇವ್ರ ದರ್ಶನ ಮಾಡೋ ಸಿಚುವೇಶನಲ್ಲಿ ನಿಜವಾಗ್ಲೂ ಇರಲಿಲ್ಲ. ಸೊ ಅವರು ಅಟ್ಲೀಸ್ಟ್ ಇಷ್ಟು ದೂರ ಬಂದಿದ್ದೀವಿ ದೇವ್ರ ದರ್ಶನ ಮಾಡಬೇಕು ಅಂತ ದೊಡ್ಡವರು 4 ಜನ ಹೋದರು ಅಷ್ಟೇ. ದರ್ಶನ ಎಲ್ಲ ಮುಗಿದ್ಮೇಲೆ ನಾವು ರಿಟರ್ನ್ ಬ್ಯಾಂಗ್ಳೂರ್ ಹೋಗಬೇಕಿತ್ತು. ಊಟ ಮುಗಿಸ್ಕೊಂಡು ಎಲ್ಲಾದರೂ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ನನ್ನ ಸೊಸೆ ಮತ್ತು ನನ್ನ ತಮ್ಮ, ನಮ್ಮ ಚಿಕ್ಕಪ್ಪ ಮಗ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು. ಸೊ ನಾವು ಯಾವಾಗಲೂ ಎಲ್ಲಿಗೆ ಹೋದ್ರೂ ಕೂಡ ನಾವು ಕುತ್ಕೊಳ್ಳೋದೇ ಎಲ್ಲ ಡ್ಯಾನ್ಸ್ ಆಡ್ಕೊಂಡೇ ಇರ್ತೀವಿ. ಇದು ಸ್ವಲ್ಪ ಟಿ ಸ್ಪೇಸು ಸ್ವಲ್ಪ ಕಮ್ಮಿ ಇತ್ತು. ಸೊ ಹಾಗಾಗಿ ಒಬ್ಬರು ಆಡ್ತಿದ್ರೆ ಇನ್ನೊಬ್ಬರು ಆಡೋ ಥರ ಇರಲಿಲ್ಲ. ಸೊ ಇವರಿಬ್ಬರು ಸೇರಿಕೊಂಡು ಫನ್ ಮಾಡಿಕೊಂಡು, ಅಂದರೆ ದೇವಸ್ಥಾನಕ್ಕೆ ಬಂದಿರೋದಲ್ವ, ಸೊ ಹಾಗಾಗಿ ದೇವ್ರ ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಏನೇನೋ ಅವತಾರಗಳು ಆಡ್ತಾಯಿದ್ರು. ಸೊ ನಾವು ಅಲ್ಲಿಂದ ಇಲ್ಲಿಂದ ವೀಡಿಯೋ ಮಾಡ್ಕೊಂಡು ಇದು ಮಾಡ್ತಾಯಿದ್ವಿ. ಇದೆಲ್ಲ ಸುಮ್ಮನೆ ಫನ್ಗೋಸ್ಕರ ಮಾಡ್ತಾಯಿದ್ದು. ಆ್ಯಕ್ಚುಲಿ ನಾವು ಸಾಂಗ್ ಹೇಳ್ಕೊಂಡೇ ಇದ್ವಿ. ನಾವು ಡ್ಯಾನ್ಸ್ ಮಾಡಿಲ್ಲ ಅಂದ್ರೂ ಕೂಡ ಮೊಬೈಲಲ್ಲಿ ಲಿರಿಕ್ಸ್ಗಳನ್ನ ಹಾಕ್ಕೊಂಡು ಸಾಂಗ್ಗಳನ್ನ ಆಡ್ಕೊಂಡು ಬರ್ತಾಯಿದ್ವಿ. ಲಿರಿಕ್ಸ್ಗಳನ್ನ ನೋಡಿಕೊಂಡು ಸಖತ್ ಎಂಜಾಯ್ ಆಯಿತು. ಆ್ಯಂಡ್ ಡ್ಯಾನ್ಸ್ ಒಂದು ಮಾಡಿಲ್ಲ ಅನ್ನೋದು ಬಿಟ್ಟರೆ ನೋಡಿದ್ದು ಎಲ್ಲ ಥರ ಎಂಜಾಯ್ಮೆಂಟು, ಫ್ಯಾಮಿಲಿ ಜೊತೆ ಫನ್ ಆಗಿರ್ಬೋದು. ಆ್ಯಂಡ್ ಲಾಸ್ಟಲ್ಲಿ ಎಲ್ಲರದ್ದು ರಿವ್ಯೂ ಕೂಡ ಕೇಳ್ಕೊಂಬಂದಾಳೆ ನನ್ನ ಸೊಸೆ. ಸೊ ಅಂದರೆ ಯಾರ್ಯಾರಿಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಏನು ಅಂತ. ಆ್ಯಂಡ್ ನಾನು ಕೂಡ ಅಂದ್ಕೊಂಡಿದ್ದೀನಿ ಫ್ಯಾಮಿಲಿಯವರೆಲ್ಲ ಇನ್ನೂ ಒಂದು ಕಂಟಿನ್ಯೂಸ್ ಆಗಿ ಹುಣ್ಣಿಮೆ ದಿವಸ ಈ ಟೆಂಪಲ್ಗೆ ಬರಬೇಕು ಅಂತ ಇದ್ದಾರೆ. ಸೊ ನಾನು ಕೂಡ ಟ್ರೈ ಮಾಡಿ ಅವ್ರ ಜೊತೆ ಬರಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಕಾಪಿರೈಟ್ ಇಶ್ಯೂಯಿಂದ ನಾನು ಒರಿಜಿನಲ್ ವೀಡಿಯೋ ಕ್ಲಿಪ್ಪಿಂಗ್ನ ಹಾಕೋಕ್ಕಾಗ್ತಾ ಇಲ್ಲ. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಟಿನಲ್ಲಿ ಏನು ಸಾಂಗ್ ಪ್ಲೇ ಆಗ್ತಾಯಿತ್ತು ಅದನ್ನೆಲ್ಲ ಆಫ್ ಮಾಡಿಸಿ ನಾವು ನಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಸ್ಕೊಂಡು ನಮ್ಗೆ ಯಾವ ಇಷ್ಟ ಬರುತ್ತೆ ಸಾಂಗ್ ಅದನ್ನು ಹಾಕ್ಕೊಂಡು ವಿತ್ ಲಿರಿಕ್ಸ್ ನಾನು, ನನ್ನ ಸೊಸೆ, ನಮ್ಮ ಚಿಕ್ಕಮ್ಮ ಎಲ್ಲ ಸೇರಿಕೊಂಡು ಸಾಂಗ್ ಹೇಳ್ತಾ ಇದ್ವಿ. ಆ ಕಡೆ ಈ ಕಡೆ ಇರೋರು ಇಬ್ಬರು ನಂಗೆ ಸೊಸೆನೇ, ಪಕ್ಕದಲ್ಲಿರೋರು ಬಂದ್ಬಿಟ್ಟು ನನಗೆ ನನ್ನ ಚಿಕ್ಕಮ್ಮ ಅಂದರೆ ನಮ್ಮ ಅತ್ತೆ ಅವರ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಎಲ್ಲರ ಹತ್ರ ರಿವ್ಯೂ ಕೇಳಕ್ ಹೋಗ್ತಾ ಇದ್ದೀನಿ. ನೋಡಿ ಎಲ್ಲ ರಿಯಾಕ್ಷನ್ ಹೆಂಗಿರುತ್ತೆ ಮತ್ತೆ ಯಾವ ರೀತಿ ರಿವ್ಯೂ ಕೊಡ್ತಾರೆ ಅಂತ. ಹಾಯ್ ಚಿಕ್ಕಪ್ಪ, ಬೆಟ್ಟ ಸುತ್ತಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? 2 ಬಾಟ್ಲು ಬೀರ್ ಕೊಡಿ ತಯಾರಿತ್ತು. ಡ್ಯಾಡಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಕಾಲ ಏನು ನೋವು ಬಂದಿಲ್ಲ? ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ ಬಂದ್ಬಿಟ್ಟು ಹೆಂಗೋಯ್ತು ಸೃಜನ್ ಎಕ್ಸ್ಪೀರಿಯನ್ಸ್? ಹೆಂಗಿತ್ತಂದ್ರೆ ಕಾಲೆಲ್ಲ ಬಿದೋಗಿತ್ತು, ಅಲ್ಲಿ ಮಸಾಜ್ ಮಾಡಿಸ್ಕೊಂಡ್ರಿ ಮತ್ತೆ ನಡ್ಕೊಂಡು ಹೋದ್ರಿ. ನಮ್ ತಾತ ಬಂದೇ ಇಲ್ಲ, ಸೊ ಕೇಳೋದೇ ಬೇಡ. ಪಾಪ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ನೀವ್ ಹೇಳಿ. ಅಚ್ಚ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಟೈರ್ಡ್ನೆಸ್ ಎಲ್ಲ ಏನಿಲ್ವಾ? ಹೌದು, ನೀವು ದರ್ಶನಕ್ಕೆ ಹೋಗಿದ್ರಲ್ಲ, ದರ್ಶನ ಹೆಂಗಾಯ್ತು? 3 ಸರಿ ದರ್ಶನ ಆಯ್ತು. ನೋಡಿ ಏನ್ ಲಕ್ಕು ನಿಮ್ದು. ತಾತ ಹೆಂಗಿದೆ ತಿರುವಣ್ಣಾಮಲೈ? ಚೆನ್ನಾಗೈತೆ. ಚೆನ್ನಾಗೈತಾ? ಬರೋಣ ಇನ್ನೊಂದ್ಸತಿ? ಬರೋಣ. ಯಾವಾಗ ಬರೋಣ? ಇನ್ನೊಂದು ವರ್ಷಕ್ಕೆ. ಇನ್ನೂ ಒಂದ್ ವರ್ಷ ಬಿಟ್ಕೊಂಡ್ ಬರೋದಾ? ನೋಡಪ್ಪ ಹೆಂಗಿತ್ತು? ಮೈಕ್ ಆನ್ ಮಾಡಿ. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಕಷ್ಟಪಟ್ರೆ ಫಲ ಉಂಟು ಅನ್ನೋದಕ್ಕೆ ಒಂದು ನಿರ್ದೇಶನ ಇದ್ದಂಗಿತ್ತು. ಎಲ್ಲಾ ಫ್ಯಾಮಿಲಿ ಜೊತೆ ಬೆಳಗಿನ ಜಾವ 2 ಗಂಟೆಗೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ದೈಹಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ, ದೈವ ಭಕ್ತಿ ಎಲ್ಲವೂ ಒಟ್ಟೊಟ್ಟಿಗೆ ರಿವ್ಯೂ ಆದಂಗಿತ್ತು. ಅದರೆಲ್ಲದ ಒಂದು ಔಟ್ಪುಟ್ ಏನಂದ್ರೆ ಕೊನೆಗಳಿಗೆಲ್ಲಾಗಿದ್ದು ದರ್ಶನ, ಕ್ವಿಕ್ ದರ್ಶನ. ಎಲ್ಲೆಷ್ಟೋ ಜನ ಬೆಳಗ್ಗೆ 6 ಗಂಟೆಗೆ ಹೋದವರು 1 ಗಂಟೆ ಆದ್ರೂ ಆಚೆ ಬಂದಿರಲಿಲ್ಲ. ಆದರೆ ನಮಗೆ ಅದು ಅಂತ ವ್ಯತಿರಿಕ್ತವಾಗಿ ಆಯಿತು. 11 ಗಂಟೆಗೆ ಹೋಗಿ 12 ಗಂಟೆಗೆ ಆಚೆ ಬಂದ್ಬಿಟ್ವಿ. ಸೊ ಅದು ತುಂಬ ಅಮೇಝಿಂಗ್ ಆಗಿತ್ತು. ನಮಗೆ ಹೆಚ್ಚು ಎಮೋಷನ್ ಆಗಿಬಿಟ್ಟೆ ಆ ಮೂಮೆಂಟಲ್ಲಿ ನಾನು. ಅಷ್ಟೇ ಅಲ್ದಿರ ದೇವರ ದರ್ಶನ ಕೂಡ, ಗರ್ಭಗುಡಿಗೆ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ ಓಕೆ, ಸೂಪರ್ ರಿವ್ಯೂ. ದೊಡಮ್ಮ ಹೇಗಿತ್ತು ರಿವ್ಯೂ? ತುಂಬಾ ಚೆನ್ನಾಗಿತ್ತು. ಬಹಳ ದಿನದ ಕನಸು ಈಡೇರಿತು. ಓಕೆ, ಮತ್ತೆ ಬರ್ತೀರಾ? ಖಂಡಿತ ಯಾವಾಗ ಬರೋದು ಮತ್ತೆ? ಪ್ರತಿ ತಿಂಗಳು ದೇವ್ರು ಯಾವಾಗ ಕರ್ಸ್ಕೊತಾನೋ ಅವಾಗೆಲ್ಲ ಬರ್ತಾ ಇರೋದು. ಓಕೆ ಓಕೆ. ಹೌದು, ನೀವು ಬೆಟ್ಟ ಎಲ್ಲ ಸುತ್ತಿದ್ರಲ್ವಾ, ನಿಮ್ಗೆ ಕಾಲೆಲ್ಲ ನೋವಾದಾಗ ನಿಮ್ಗೆ ಏನ್ ಫೀಲ್ ಆಯ್ತು? ಅಯ್ಯೋ ಯಾಕಪ್ಪ ಸುತ್ತಿದೀನಿ ಅಂತೆಲ್ಲ ಏನಾದ್ರು ಅನ್ಸ್ತಾ? ಬರ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಆ ಯಪ್ಪ ಕರ್ಸ್ಕೋಬೇಕು ಅಂದ್ರೆ ಕರ್ಸ್ಕೊತಾನೆ. ಎಷ್ಟೇ ನೋವಾದ್ರೂ ಅವನೇ ತಗೋತಾನೆ, ನಮಗ್ ಕೊಡಲ್ಲ. ಬ್ಯಾಡ್ ಫೀಲಿಂಗ್ಸ್ ಅಂತೂ ಆಗಿಲ್ಲ. ಏನಾಗಿಲ್ಲ? ಬ್ಯಾಡ್ ಫೀಲಿಂಗ್ಸ್ ಅಂತೂ ಆಗಿಲ್ಲ. ಬೇಡ ಅನ್ನೋ ರೀತಿನೇ ಎಲ್ಲ ಆಗಿಲ್ಲ. ಗುಡ್ ಫೀಲಿಂಗ್ಸ್. ಓಕೆ ಓಕೆ.
ಓ ಅತ್ತೆ ನಮಸ್ಕಾರ. ರಿವ್ಯೂ ಕೊಡ್ರತ್ತೆ. ಹೇಳಿ ಏನ್ ಬೇಕಾಗಿತ್ತು? ಬೆಟ್ಟ ಸುತ್ತಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು, ಹೊಸ ಅನುಭವ. ಹಾ ಏನ್ ಗುಡ್ ವೈಬ್ಸ್ ಬಂತು ನಿಮ್ಗೆ? ಏನ್ ಪಾಸಿಟಿವ್ ಅನ್ಸ್ತು? ಯಾವುದು ಬಂದಿಲ್ಲ, ಫಸ್ಟ್ ಟೈಮ್ ಬಂದೆ, ಆದ್ರೂ ಒಂಥರ ತುಂಬಾ ಖುಷಿ ಆಗಿತ್ತು. ತುಂಬಾ ಖುಷಿ ಆಯ್ತಾ? ಖಂಡಿತ ಮತ್ತೆ ಬರ್ತೀರಾ? ಖಂಡಿತ ಬರ್ತೀವಿ. ಮುಂದಿನ ತಿಂಗಳು ಮುಂದಿನ ತಿಂಗಳೇ ಬರ್ತೀರಾ? ಹುಣ್ಣಿಮೆಗೆ ಪಕ್ಕ ಬರ್ತೀವಿ. ಮಸ್ತ್ ಮಜಾ ಮಾಡ್ರಿ. ಹೌದು, ಅಲ್ಲಿ ಸೆಂಟ್ರಲ್ ಮಸಾಜ್ ಮಾಡ್ಕೊಂಡ್ರಲ್ಲ, ಮಸಾಜ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ದು, ಚೆನ್ನಾಗಿತ್ತು ಅನುಭವ. ಓ ನಮ್ ಮೇನ್ ಹೆಡ್ ಆಫ್ ದಿ ಫ್ಯಾಮಿಲಿ. ಹೆಂಗಿತ್ರಿ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಗೈಸ್, ಆದ್ರೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಗೈಸ್. ರೋಡಲ್ಲೆಲ್ಲ ನಿಂತ್ಕೊಂಡ್ ಮಲ್ಗಿದೀವಿ ಗೈಸ್, ನಾವು ಕುತ್ಕೊಂಡ್ ಮಲ್ಗಿದೀವಿ, ಸಾರಿ ನಿಂತ್ಕೊಂಡ್ ಮಲ್ಗಿಲ್ಲ. ಇವ್ರ ಮಾತೆಲ್ಲ ನಂಬೇಡಿ, 2 ನಿಮಿಷಕ್ಕೆ ಮಸಾಜ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟು ನಾವಾ ನೋಡಿ ಗೈಸ್, ಇಲ್ಲಿ ನಿಮ್ ಕಂಟೆಂಟ್ ಅವರು ಹೆಂಗೆ ಮಲ್ಕೊಂಡಿದ್ದಾರೆ. ಸಾರಿ ಹಂಗೆಲ್ಲ ಮಾಡ್ಬಾರ್ದಪ್ಪ. ಹೆಂಗಿತ್ತು ರಿವ್ಯೂ? ಸೂಪರ್ ಆಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಎಲ್ಲ ಪಾಸಿಟಿವ್ ಥಿಂಗ್ಸ್ ಬಂತು. ಅದರಲ್ಲೂ 14 ಕಿಲೋಮೀಟರ್ ನಡೆದಿದ್ದಂತೂ ಸೂಪರ್. 14 ಕಿಲೋಮೀಟರ್ ಅಲ್ಲ, ನಾವು ಆಲ್ಮೋಸ್ಟ್ ಕವರ್ ಮಾಡಿರೋದು 18 ಕಿಲೋಮೀಟರ್. ಬೆಟ್ಟ ಸುತ್ತೋದಿರೋದು 14 ಕಿಲೋಮೀಟರ್. ನಾವು ಪಾರ್ಕಿಂಗ್ ಮಾಡಿ ಬಂದಿದ್ದು ಎಕ್ಸ್ಟ್ರಾ ಕಿಲೋಮೀಟರ್. ಬಟ್ ಏನ್ ಗೊತ್ತಾ ಫ್ರೆಂಡ್ಸ್, ಇವರು ಸೆಂಟ್ರಲ್ಲಿ ಏನಾದ್ರು 14 ಕಿಲೋಮೀಟರ್ ಕರೆಕ್ಟ್ ಆಗಿ ನಡೆದ್ಬಿಟ್ಟು ಅಲ್ಲಿಂದ ಆಟೋದಲ್ಲಿ ಬಂದ್ಬಿಟ್ಟಿದ್ದಾರೆ. ನಾವು 18 ಕಿಲೋಮೀಟರ್ ನಡೆದಿದ್ದೀರಿ. ಈ ತರ ರಿವ್ಯೂ ಎಲ್ಲ ತಗೋಬಾರ್ದು. ಏನ್ ಸಮಾಚಾರ? ಹೆಂಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಿದ್ದೆ ಎಲ್ಲ ಆಯ್ತಾ? ಹೆವಿಯಾಗಾಯ್ತು. ಬೆಳಗ್ಗೆ ಎಲ್ಲ ನಿದ್ದೆ ಕಾಣಿಸ್ತಿದೆ. ಬೆಳಗ್ಗೆ ಎಲ್ಲ ಫುಲ್ ಜಾಲಿ ಆಗಿದ್ವಿ. ಆಮೇಲೆ ಹೋಗ್ತಾ 14 ಕಿಲೋಮೀಟರ್ಸ್ ವಾಕ್ ಮಾಡಿದ್ಮೇಲೆ ಕಾಲೆಲ್ಲ ಸ್ವೆಲ್ಲಿಂಗ್ ಆಗಿ ಸ್ಟಾರ್ಟ್ ಆಯ್ತು. ನಿದ್ದೆ ಬೇಡ ಅಂದ್ರೂ ಬಂತು. ನಾವು ಕಂಪ್ಲೀಟ್ ಮಾಡಿ 14 ಕಿಲೋಮೀಟರ್ಸ್ ಬಂದಿದ್ದು. ಈ ತರ ಎಲ್ಲ ಬ್ಯಾಡ್ ರಿವ್ಯೂ ಎಲ್ಲ ತಗೊಂಡು ಗುಡ್ ಕಮೆಂಟ್ಸ್ ಎಲ್ಲ ತಗೊಂಡು ಸೊ ಇನ್ನೇನು ಟೆಂಪಲ್ ಹತ್ತತ್ರ ಬರ್ತಾ ಇದ್ದಂಗೆ ಕಾಲ್ ಸ್ವೆಲ್ಲಿಂಗ್ ಆಗಿದ್ದು, ನಿದ್ದೆ ಎಳೆದಕ್ಕೆ ಸ್ಟಾರ್ಟ್ ಆಯ್ತು. ಕಣ್ಣಲ್ಲಿ ರೋಡಲ್ಲೆಲ್ಲ ಹಿಂಗೆ ಮಾಡ್ಕೊಂಡು ಡಬಲ್ ಕಾಣಿಸ್ತು ರೋಡ್. ಬಟ್ ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ಯಾವಾಗ್ಲೂ ಇಷ್ಟಪಡೋದೇ ಇದನ್ನ, ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅರ್ಧಕ್ಕರ್ಧ ಎಲ್ಲಿ ಕರೆದ್ರು ಬರೋದು. ಸೊ ಚೆನ್ನಾಗಿತ್ತು. ಮತ್ತೆ ಬರ್ತೀರಾ? ಖಂಡಿತ ಬರ್ತೀವಿ. ನಿಮ್ಗೆ ಏನೇನ್ ಗುಡ್ ವೈಬ್ಸ್ ಬಂತು? ಗುಡ್ ವೈಬ್ಸ್ ಅಂದ್ರೆ ಟೆಂಪಲ್ ಬರೋದೇ ಗುಡ್ ವೈಬ್ಸ್. ಟೆಂಪಲ್ ಒಂದು ಪಾಸಿಟಿವ್. ಸಿಕ್ಕಿದೆ ನಮ್ಗೆ ಅನ್ನೋದು. ಈ ಟೆಂಪಲ್ ಅನ್ನೋದೇ ಪಾಸಿಟಿವ್ ವೈಬ್ಸ್. ಪ್ರತಿಯೊಬ್ರು ಏನೈತಂದ್ರು ಫಸ್ಟ್ ನೋಡೋದೇ ದೇವ್ರು ಅಂತ. ಬಿಕಾಸ್ ಒಂದೊಂದು ಟೆಂಪಲ್ ಅಥವಾ ದೇವ್ರು ಅನ್ನೋದೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್. ನನ್ಗೆ ಒಂದ್ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಅನಿಸ್ತು. ಸೂಪರ್. ಈಗ ನೀನ್ ಹೇಳು. ಎಲ್ಲಾರ್ದು ರಿವ್ಯೂ ಕೇಳಿದಂತ ನನ್ನ ಸೊಸೆ ಅವಳ ಬಗ್ಗೆ ಹೇಳುವಂತ ತಕ್ಷಣ ಫುಲ್ ಹಿಸ್ಟ್ರಿನೇ ಹೇಳ್ತಾಳೆ ನೋಡಿ. ನಾನೇ ಹೇಳ್ಬೇಕಾ? ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ರಪ್ಪ ಎಷ್ಟು ಗಂಟೆಲಿ? 1:30ಗೆ ಇಲ್ಲಿ ನಾವು ರೀಚ್ ಆದ್ರಿ. ಕರೆಕ್ಟ್ ಆಗಿ ತಿರ್ನಾಮಲೆಗೆ ರೀಚ್ ಆಗಿದೆ ನಾವು 1:30ಗೆ. ಇವ್ರು ಅಲ್ಲೇ 3/4 ಅವರ್ ವೇಸ್ಟ್ ಮಾಡಿ ಎಲ್ಲಾರು ದೇವಸ್ಥಾನ ಗೋಪುರ ಹತ್ರ ಇಂದ ಸ್ಟಾರ್ಟ್ ಅಂದ್ರೆ ಗಿರಿವನ ಸುತ್ತಕ್ ಸ್ಟಾರ್ಟ್ ಮಾಡಿದ್ದು ನಾವು 2:15. 2:15ಗೆ ಸ್ಟಾರ್ಟ್ ಮಾಡಿದ್ ನಾವು ಬೆಳಗಿನ ಜಾವ 7 ಗಂಟೆವರೆಗೂ ಮಾಡಿದ್ರಿ. 7 ಗಂಟೆವರೆಗೂ ಮಾಡಿ ಸುಸ್ತಾಗ್ಬಿಡ್ತು. ಸುತ್ತಿ ಬೆಟ್ಟ ಅಂತೂ ಯಾವಾಗಪ್ಪ ಹೋಗಿ ರೂಮಲ್ಲಿ ನಿದ್ದೆ ಮಾಡ್ತೀನಿ ಅನ್ಸ್ಬಿಡ್ತು ನನಗೆ. ಲಿಟ್ರಲಿ ಅಷ್ಟು ಟಯರ್ಡ್. ಕಣ್ಣೆಲ್ಲ ಚುಚ್ತಿದೆ ಬೇರೆ ಹಿಂಗೆ ಯಾರೋ ಬಂದಿ ಪಿನ್ನದಲ್ಲಿ ನಿನ್ ಕಣ್ಣೊಂದ್ ಸ್ಕ್ರಾಪ್ ಆಗಿತ್ತು ಇವತ್ತು. ಅದು ನೆನ್ನೆ ಆಯ್ತು. ಬಟ್ ನಮ್ ಚಿಕ್ಕಮ್ಮ ಎಲ್ಲ ನನ್ಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರು. ಅದಕ್ಕೆ ನಾನಂತೂ ರೆಸ್ಟ್ ಮಾಡಕ್ಕೆ ಅಂತ ಹೋಗ್ಬಿಟ್ಟಿದೆ. ನಮ್ ತಾತ ಅಂತೂ ದೇವಸ್ಥಾನಕ್ಕೆ ಬಂದಿರ್ಲಿಲ್ಲ, ಬೆಟ್ಟ ಸುತ್ತಕ್ಕೂ ಬಂದಿರ್ಲಿಲ್ಲ. ಅವ್ರಿಗಂತ ಒಂದ್ ರೂಮ್ ಮಾಡಿದ್ರಿ. ರೂಮ್ ನೇಮ್ ಬಂದ್ಬಿಟ್ಟು ಯಾವ್ದದು ಸಾಯಿ ಅಭಿರಾಮ್ ಮಹಾಲ್ ಅಂತ. ಚೆನ್ನಾಗಿತ್ತು ರೂಮ್. ಫುಲ್ ಎಸಿ ರೂಮು, ಫ್ಯಾನ್ ಇತ್ತು, ದೊಡ್ಡದಾಗ ಒಂದು 40 ಇಂಚಸ್ ಟಿವಿ ಇತ್ತು. ಚೆನ್ನಾಗಿ ಹಾಡ್ ಹಾಕೊಂಡ್ಬಿಟ್ಟು ನಾನು ಎಷ್ಟು ಗಂಟೆ ಗೊತ್ತಾ ರೂಮ್ಗೆ ಹೋಗಿದ್ದು? 9 ಗಂಟೆಗೆ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ಟಿದೀನಿ. ಪಾಪ ನಮ್ಮ ಅತ್ತೆ, ನಮ್ಮ ಮಮ್ಮಿ, ಮತ್ತೆ ನಮ್ಮ ಮಾವ, ನಮ್ ಚಿಕ್ಕಪ್ಪ, ನಮ್ ಜಾನು, ಮತ್ತೆ ನಮ್ ತಂಗಿ, ನಮ್ ಚಿಕ್ಕಮ್ಮ ಎಲ್ಲ ಬಂದು ಕಾಯ್ತಿದ್ದಾರೆ. ಇವರೆಲ್ಲ ಡೋರ್ ನಾಕ್ ಮಾಡ್ತಿದ್ದಾರೆ.
ನಾನು ಸಾಂಗ್ ಪೀಕಲ್ಲಿ ಹಾಕಿ ಬಿಟ್ಬಿಟ್ಟು ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಕಾಲ್ ಬೇರೆ ಮಾಡಿದ್ದಾರೆ, ಏನು ಕೇಳಿಸ್ತಿಲ್ಲ ನನ್ಗೆ. ಫುಲ್ ಡೀಪ್ ಸ್ಲೀಪ್ ಅಲ್ಲಿ ಇದ್ದೀನಿ. ಆಮೇಲೆ ಎಚ್ಚರಿಕೆ ಆಗಿ ಪಾಪ ತೆಗ್ದಿದ್ದು. ಆಲ್ಮೋಸ್ಟ್ 120 ಮಿನಿಟ್ಸ್ ಏನೋ ಡೋರ್ ನಾಕ್ ಮಾಡಿದ್ದಾರೆ ಅನ್ಸಿದ್ದಾರೆ ಇವ್ರು. ಆಮೇಲೆ ತಗೊಂತೀನಿ. ಆಮೇಲೆ ಎದ್ದೆ, ಮತ್ತೆ ಇವ್ರನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡು ರೂಮ್ಗೆ ಮತ್ತೆ ಹೋಗಿ ಫ್ಲಾಟ್ ಆಗಿದ್ಕೆ 2 ಗಂಟೆಗೆ ಎದ್ದಿದ್ದೀರಿ ಕರೆಕ್ಟ್ ಆಗಿ. ನಾವು ಎಲ್ಲರೂ ಸರಿ 2 ಗಂಟೆ ಅಷ್ಟರಲ್ಲೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಇವಾಗ ವಾಪಸ್ ಬ್ಯಾಂಗ್ಳೂರಿಗೆ ಬಂದಿದ್ದು. ಬಟ್ ನಮ್ ಡ್ಯಾಡಿ ಮತ್ತೆ ನಮ್ಮ ಅತ್ತೆಂದಿರಿಬ್ರು, ನಮ್ ದೊಡ್ಡಮ್ಮ ಇಷ್ಟು ಜನ ಹೋಗಿ ಟೆಂಪಲ್ ಅಲ್ಲಿ ದರ್ಶನ ಮಾಡಿದ್ದಿದೆ. ನೀವು ಎಲ್ಲ ಹೋಗಿಲ್ಲ ತಾನೆ? ಅವರು 5 ಅನ್ಸುತ್ತೆ. 5 ಮೆಂಬರ್ಸ್. ಗೌರಿ ಅತ್ತೆ, ಸುಮಿ ಅತ್ತೆ, ಡ್ಯಾಡಿ, ದೊಡ್ಡಮ್ಮ ಹೋಗಿಲ್ವಾ? ಸರಿ, ಇವ್ರು 4 ಮೆಂಬರ್ಸ್ ಹೋಗಿ 3 ಟೈಮ್ಸ್ ದರ್ಶನ ಮಾಡ್ಕೊಂಡ್ ಬಂದಿದ್ದಾರೆ. ಚೆನ್ನಾಗಿತ್ತಂತೆ ಅವ್ರ ಎಕ್ಸ್ಪೀರಿಯನ್ಸ್. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿ ನಮಗೂ ಬೇಜಾರಾಯ್ತು ಸ್ವಲ್ಪ, ನಾವು ಹೋಗ್ಬೇಕಿತ್ತಂತ. ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡ್ದಿರಾ ಹೋಗ್ತೀರಿ. ಇವಾಗ ಈ ವ್ಲಾಗ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಮಜಾ ಎಲ್ಲ ಮಾಡ್ಕೊಂಡು ಇವಾಗ ಮಜಾ ಅಂದಿದ್ದು ನಾನು, ಅಂದ್ರೆ ಎಂಜಾಯ್ ಎಲ್ಲ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಸಾಂಗ್ ಆಡ್ಕೊಂಡು ಇವಾಗ ಸೀದಾ ಬ್ಯಾಂಗ್ಳೂರಿಗೆ ಹೊಂಟಿದೀವಿ. ಎಲ್ಲ ಕೋರಮಂಗಲದಲ್ಲಿ ಮೀಟ್ ಆಗ್ತೀರಿ. ಅಲ್ಲಿ ಹೋದ್ಮೇಲೆ ಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಎಲ್ಲ ಇನ್ನೊಂದು 10-20 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಟೀ ಕಾಫಿ ಕುಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತೀರಿ. ಡ್ಯಾನ್ಸ್ ಆಡೋದು ಸುಳ್ಳು, ಯಾಕಂದ್ರೆ ಚಂಡು ಒಬ್ಳಿಗೆ ಜಾಗ ಸಾಲ್ತಾ ಇಲ್ಲ. ನಾವೆಲ್ಲ ಡ್ಯಾನ್ಸ್ ಆಡೋದು ಸುಳ್ಳು. ಅಯ್ಯೋ, ನಾನ್ ಡ್ಯಾನ್ಸ್ ಆಡಿಲ್ಲ ಫ್ರೆಂಡ್ಸ್, ಏನ್ ಸುಳ್ಳು ಹೇಳ್ತಾವ್ರೆ. ನಾನು ಡ್ಯಾನ್ಸ್ ಆಡೋ ಅಂತ ಸಾಂಗ್ಸ್ ಇದೆ, ಅದು ಆಗ್ತಿಲ್ಲ. ಸೊ ನಂಗೆ ಜೋಶೇ ಬರ್ತಿಲ್ಲ ಡ್ಯಾನ್ಸ್ ಆಡ್ಬೇಕಂತ. ಬಿಡಿ, ನೆಕ್ಸ್ಟ್ ಎಲ್ಲಾದ್ರೂ ಫ್ಯಾಮಿಲಿ ಟ್ರಿಪ್ ಪ್ಲಾನ್ ಮಾಡಿದ್ರೆ ಅಲ್ಲಿ ಆಡ್ತೀನಿ. ಅಲ್ಲಿವರೆಗೂ ಮನೇಲಿ ಆಡಿದೀನಿ, ಅದನ್ನ ಕಳಿಸ್ತೀನಿ, ಬೇಕಂದ್ರೆ ಅಪ್ಲೋಡ್ ಮಾಡಿದ್ರೆ ನೋಡಿ. ನ್ಯೂ ಇಯರ್ ಡ್ಯಾನ್ಸ್ ಮಸ್ತಾಗಿ ಎಂಜಾಯ್ ಮಾಡಿದಿರಿ ನಾವು, ನಮ್ ಚಿಕ್ಕಪ್ಪ, ನಮ್ ತಮ್ಮ, ನನ್ ತಂಗಿ. ನಿನ್ನ ಪರ್ಸನಲ್ ಕೊಟ್ಟಿಲ್ಲ, ಇಡೀ ಟ್ರಿಪ್ ಬಗ್ಗೆ ವಿವರಣೆ ಕೊಟ್ಟೆ. ಎಸ್, ಅಫ್ಕೋರ್ಸ್ ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನ್ ಗೊತ್ತಾ ಮಾಡ್ದೆ. ಯಾಕೆ ಸುಳ್ಳು ಹೇಳ್ಬೇಕು? ಇಲ್ಲ ಅದೇ ಬೆಟ್ಟ ಎಲ್ಲ ಹತ್ತಕ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನನ್ ಫೀಲಿಂಗ್ಸ್ ನಾನು ಹೇಳ್ತೀನಿ ನೋಡಿ. ಬೆಟ್ಟ ಆಲ್ಮೋಸ್ಟ್ 1.5 hour ಹತ್ತಿದಿರಿ ಅನ್ಸುತ್ತೆ. ಅದಾದ್ಮೇಲೆ ಸ್ಟಾರ್ಟ್ ಆಗಿದ್ ಗುರು ನನ್ಗೆ. ಫುಲ್ಲು ಹಿಂಗ್ ಎಳಿತೈತೆ, ಕಣ್ಣೆಲ್ಲ ನಿದ್ದೆ ಎಳಿತೈತೆ. ಇವ್ರು ಆಮೇಲೆ ನಮ್ ಚಿಕ್ಕಮ್ಮ ಅವರು ನಮ್ ಚಿಕ್ಕಮ್ಮನ್ ತೋರ್ಸಿ ಸ್ವಲ್ಪ. ಇವರೇ ನಮ್ ಸ್ವೀಟ್ ಚಿಕ್ಕಮ್ಮ, ಗೊತ್ತಾ? ಇವ್ರೇನ್ ಹೇಳಿದಾರೆ ಅಂದ್ರೆ ಅಲ್ಲೆಲ್ಲ ಕುತ್ಕೊಳ್ಬೇಕು ಅನ್ಬಿಟ್ಟು ನನ್ಗೆ ಟಯರ್ಡ್ ಆಗ್ಬಿಡ್ತು. ನನ್ನ ಮತ್ತೆ ಗೆಲ್ದೆ, ಅದೇ ಬನ್ನಿ ಅತ್ತೆ ಸ್ವಲ್ಪ ಕುತ್ಕೊಂಡ್ ಹೋಗೋಣ ಅಂದೆ. ಸರಿ ಬಾಮ್ಮ ಅಂತ ಕುಣ್ಸ್ಬಿಟ್ರಪ್ಪ. ಆಮೇಲೆ ಕುಣ್ಸೋದಲ್ದೆ ನಾನು ಹಿಂಗೆ ಸುಮ್ನೆ ತಲೆ ಬಗ್ಸ್ಕೊಂಡಿದೀನಿ, ಕಣ್ಣು ಉರಿತೈತೆ ಅನ್ಬಿಟ್ಟು. ನಮ್ ಚಿಕ್ಕಮ್ಮ ಕಾಲ್ ಬಂದಿದೆ ಅಲ್ಲಿ ನಮ್ ಚಿಕ್ಕಪ್ಪ ಕಡೆಯಿಂದ. ಏನಂದಿದ್ದಾರೆ ಗೊತ್ತಾ? ನನಗ್ ತಲೆ ಸುತ್ತೈತಂತೆ, ಅದಕ್ಕೆ ಕುತ್ಕೊಂಡಿದ್ದೀರಂತೆ. ಪಾಪ ಎಲ್ಲರಿಗೂ ಭಯ ಬಂದ್ಬಿಟ್ಟಿತ್ತು. ಆಮೇಲೆ ಆಕ್ಚುಲಿ ನಂಗೆ ತಲೆ ಎಲ್ಲ ಏನು ಸುತ್ತಿಲ್ಲ, ನನ್ನ ಕಣ್ಣೋವಿಗೆ ನಾನು ಕುತ್ಕೊಂಡ್ಬಿಟ್ಟು. ಟ್ರಿಪ್ಪಿಂದ ಬಂದಮೇಲೆ ನನ್ನ ಕಾಲಿನ ಪರಿಸ್ಥಿತಿ ಈ ಥರ ಇತ್ತು. ಆಲ್ಮೋಸ್ಟ್ ಎಲ್ಲರಿಗೂ ಪೇಯ್ನ್ ಇರುತ್ತೆ, ಬಟ್ ನನಗೆ ಈ ಥರ ಸ್ವೆಲ್ಲಿಂಗ್ ಎಲ್ಲ ಆಗಿತ್ತು. ಒಂದು 2 days ಆದಮೇಲೆ ಕಮ್ಮಿ ಆಗಿದ್ದು. ಡೈಲಿ ಈ ಥರ ಸ್ನಾನಕ್ಕೆ ಹೋದಾಗ ಬಿಸಿನೀರಲ್ಲಿ ಕಾಲು ಇಟ್ಕೊಂಡು ಕುತ್ಕೊಂಡ್ಬಿಡ್ತಾ ಇದ್ದೆ. ಸೊ ಇದಾಗಿತ್ತು ನನ್ನ ಒಂದು ಟ್ರಿಪ್ದು ಒಂದು ವೀಡಿಯೋ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದೊಂದು ಟ್ರಿಪ್ಪು. ಸೊ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚು ವೀಡಿಯೋಗಳನ್ನ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.